ನೈಟ್ ಟೈಮ್ ನಾವು ಮಲಗಿದ ಮೇಲೆ ಫಸ್ಟ್ 90 ಮಿನಿಟ್ಸ್ ಸೈಕಲಲ್ಲಿ ಆಫ್ಟರ್ 40 ಮಿನಿಟ್ಸು ಅದು ಓಪನ್ ಆಗುತ್ತೆ. ಕಾನ್ಷಿಯಸ್ ಟು ಸಬ್ ಕಾನ್ಷಿಯಸ್, ಕಾನ್ಷಿಯಸ್ ಇಂದ ಸಬ್ ಕಾನ್ಷಿಯಸ್ ಹೋಗೋ ಟೈಮ್ ಏನಾಗುತ್ತೆ ಅಂದರೆ ಬಾಡಿ ಫ್ರೀಸ್ ಆಗುತ್ತೆ. ಬಾಡಿ ಮೂವ್ ಮಾಡೋಕ್ಕಾಗಲ್ಲ ನಿಮಗೆ, ಬರೀ ಐ ಆ್ಯಂಡ್ ಬ್ರೀದಿಂಗ್ ಮಾತ್ರನೇ ಚೇಂಜ್ ಆಗುತ್ತೆ. ಬಾಡಿ ಪ್ಯಾರಲೈಸ್ ಥರ ಆಗಿಬಿಡುತ್ತೆ, ಫ್ರೀಸ್ ಆಗಿಬಿಡುತ್ತೆ. ಸೊ ಯಾವಾಗ ಈ ಸಬ್ ಕಾನ್ಷಿಯಸ್ ಓಪನ್ ಆಗುತ್ತೋ ಈ 90 ಮಿನಿಟ್ ಸೈಕಲಲ್ಲಿ, ಲಾಜಿಕಲ್ ಸೈಡ್ ಆಫ್ ದ ಬ್ರೈನು ಶಟ್ ಡೌನ್ ಆಗುತ್ತೆ ಫಸ್ಟ್. ಎಮೋಷನಲ್ ಸೈಡ್ ಆಫ್ ದ ಬ್ರೈನು ಓಪನ್ ಆಗುತ್ತೆ. ಇದನ್ನು ಯಾರು ನಮ್ಮ ಹಿಸ್ಟ್ರಿಯಲ್ಲಿ ಚೆನ್ನಾಗಿ ಈ ಸೈನ್ಸ್ನ ಅರ್ಥ ಮಾಡ್ಕೊಂಡವರು, ಥಾಮಸ್ ಆಲ್ವಾ ಎಡಿಸನ್. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಅವ್ರಿಗೆ ಈ ಬ್ರೈನ್ ಫಂಕ್ಷನಾಲಿಟೀಸು ಗೊತ್ತು. ಎಷ್ಟು ರಿಸರ್ಚಸ್ ಮಾಡಿದ್ರು, ಎಷ್ಟು ಇನ್ವೆನ್ಷನ್ಸ್ ಮಾಡಿದ್ರಲ್ವ ಅವರು. ಅಂದರೆ ಆ ಬ್ರೈನು ನೈಟ್ ಟೈಮ್ ನಾವು ಮಲಗಿದ ಮೇಲೆ ಫಸ್ಟ್ 90 ಮಿನಿಟ್ ಸೈಕಲಲ್ಲಿ ಆಫ್ಟರ್ 40 ಮಿನಿಟ್ಸು ಅದು ಓಪನ್ ಆಗುತ್ತೆ. ಅಂದರೆ ಕಾನ್ಷಿಯಸ್ ಟು ಸಬ್ ಕಾನ್ಷಿಯಸ್, ನಮ್ಮ ಫುಲ್ ಪೊಟೆನ್ಷಿಯಲ್ ಅಲ್ಲಿ ಓಪನ್ ಆಗುತ್ತೆ. ಆವಾಗ ಲಾಜಿಕ್ ಕ್ಲೋಸ್ ಆಗುತ್ತೆ. ಲಾಜಿಕ್ ಅನ್ನೋದು ಕ್ಲೋಸ್ ಆಗಿ ಅದು ಓಪನ್ ಆಗುತ್ತಲ್ವಾ, ಆ ಟೈಮಲ್ಲಿ ಇವ್ರು ಏನು ಮಾಡ್ತಾ ಇದ್ರು ಅಂದರೆ, ಒಂದು ಚೇರಲ್ಲಿ ಕೂತ್ಕೊಳ್ತಾರೆ ಆಲ್ವಾ ಎಡಿಸನ್ನು, ಕೈಯಲ್ಲಿ ಒಂದು ಮೆಟಲ್ ಬಾಲ್ ಇಟ್ಕೊಳ್ತಾರೆ. ಕೆಳಗೆ ಒಂದು ಪ್ಯಾನ್ ಇದೆ ಅಲ್ವಾ, ಈ ತವಾ, ಅದು ಉಲ್ಟಾಗಿ ಹಾಕಿ ಕೆಳಗೆ ಕರೆಕ್ಟಾಗಿ ಇದು ಬಿಟ್ಟರೆ ಸೌಂಡ್ ಬರಬೇಕು, ಆ ಥರ ಒಂದು ಪೊಸಿಷನಲ್ಲಿ ಇಟ್ಕೊಳ್ತಾರೆ, ಮಲ್ಗ್ತಾರೆ. ಒಂದು 10-15 ಮಿನಿಟ್ಸ್ ಫಸ್ಟ್ ಸೈಕಲ್ ಆಗುತ್ತೆ. ಆಮೇಲೆ 30 ಮಿನಿಟ್ಸ್ ಸೆಕೆಂಡ್ ಸೈಕಲ್ ಆಗಿ ಈ ಕಾನ್ಷಿಯಸ್ ಇಂದ ಸಬ್ ಕಾನ್ಷಿಯಸ್ ಹೋಗೋ ಟೈಮ್ ಏನಾಗುತ್ತೆ ಅಂದರೆ, ಬಾಡಿ ಫ್ರೀಸ್ ಆಗುತ್ತೆ. ಬಾಡಿ ಮೂವ್ ಮಾಡೋಕ್ಕಾಗಲ್ಲ ನಿಮಗೆ, ಬರೀ ಐ ಆ್ಯಂಡ್ ಬ್ರೀದಿಂಗ್ ಮಾತ್ರನೇ ಚೇಂಜ್ ಆಗುತ್ತೆ. ಬಾಡಿ ಪ್ಯಾರಲೈಸ್ ಥರ ಆಗಿಬಿಡುತ್ತೆ, ಫ್ರೀಸ್ ಆಗಿಬಿಡುತ್ತೆ ಆ ನೆಕ್ಸ್ಟ್ 45 ಮಿನಿಟ್ಸ್. ಆ ಟೈಮಲ್ಲಿ ಬ್ರೈನ್ ಓಪನ್ ಆಗುತ್ತಲ್ವ, ಆವಾಗ ಈ ಗ್ರಿಪ್ ಹೋಗುತ್ತೆ, ಆ ಸೌಂಡ್ ಬರುತ್ತಲ್ವ. ಆ ಟೈಮಲ್ಲಿ ಅವ್ರು ಎತ್ಕೊಂಡು ಪೆನ್ಸಿಲ್ ಎತ್ಕೊಂಡು ಮೈಂಡಲ್ಲಿ ಏನು ಐಡಿಯಾ ಇದೆಯೋ ಅದನ್ನು ಬರೀತಾರೆ. ಯಾಕಂದರೆ ಬ್ರೈನ್ ಓಪನ್ ಆಗುತ್ತಲ್ವ, ಆ ಐಡಿಯಾಸ್ ಬರುತ್ತೆ ಅವರು. ಸೊ ಹಿ ವಾಸ್ ಯೂಸಿಂಗ್ ದಟ್. ಅಲ್ಲ, ಅವ್ರು ಬರೀಬೇಕಂದ್ರೆ ಈಗೇನು ಲಾಜಿಕ್ ಮೈಂಡ್ ಕೆಲಸ ಮಾಡಬೇಕಲ್ವಾ? ಲಾಜಿಕ್ ಅಂದರೆ ಇರೋದು ನೀವು ಯೋಚಿಸ್ತಾ ಇದ್ದೀರಿ, ಫ್ರಮ್ ದ ಅನ್ನೋನ್ ಸೋರ್ಸಿಂದ ನೀವು ಚಾನಲ್ ಮಾಡಬೇಕು ಅಂದರೆ ನ್ಯೂ ಐಡಿಯಾಸ್. ಆ ಬ್ರೈನ್ ಒಂದು ಫುಲ್ ಪೊಟೆನ್ಷಿಯಲ್ 100% ಆವಾಗ ವರ್ಕ್ ಆಗುತ್ತೆ, ನಾಟ್ ವೆನ್ ಯು ಆರ್ ಅವೇಕ್. ಅಲ್ಲ, ಈಗ ಕಾನ್ಷಿಯಸ್ ಇಂದ ಸಬ್ ಕಾನ್ಷಿಯಸ್ ಟ್ರಾನ್ಸ್ಫರ್ ಆಗೋ ಟೈಮಲ್ಲಿ, ಈಗ ಕಾನ್ಷಿಯಸ್ನೆಸ್ ಅಂದ್ರೆ, ಈಗ ನಾನು ಮಲಗಿದಂತ ಮೊದಲನೇ ಸೈಕಲ್ ಅಲ್ಲಿ ಕಣ್ಮುಚ್ಚಿ ಮಲಗಿರ್ತೀನಿ. ನಂಗೆ ನಿದ್ದೆ ಬರಬೇಕು ಅಂದ್ರೆ ನಿದ್ದೆ ಬರೋ ತರ ಫಸ್ಟ್ ಆಕ್ಟ್ ಮಾಡಬೇಕು. ಎಲ್ಲರೂ ಅದೇ ಮಲಗಬೇಕು. ಮಲಗಿದ್ದಾಗ ಈಗ ಏನೋ ಸೌಂಡ್ ಆಯ್ತು, ಓ ಯಾರೋ ಸ್ಟುಡಿಯೋಗೆ ಬಂದ್ರು, ಸ್ವಿಚ್ ಆನ್ ಮಾಡಿದ್ರು, ಇವ್ರು ಬಂದ್ರು, ಅವ್ರು ಬಂದ್ರು. ಈಗ ಇಲ್ಲೇ ಮಲಗಿದ್ರೆ, ಓ ನನ್ನ ಮುಂದೆ ಅಯ್ಯಪ್ಪ ಪಿಂಡಿ ಅವ್ರು ಕೂತಿದ್ದಾರೆ, ಅವ್ರು ಮಲಗಿದ್ರ, ಅವ್ರು ಮಾತಾಡ್ತೀರಾ, ಇದೆಲ್ಲ ಲಾಜಿಕ್ ಮೈಂಡು ಮಾತಾಡ್ತಾ ಇರತ್ತೆ. ಕಾನ್ಷಿಯಸ್ ಇಂದ ಮತ್ತೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಸಬ್ ಕಾನ್ಷಿಯಸ್ಗೆ ಅವಾಗ ಶಿಫ್ಟ್ ಆಗತ್ತೆ. ಅವಾಗ ಅದಕ್ಕೆ ಏನೂ ಗೊತ್ತಾಗಲ್ಲ ಅಲ್ವಾ, ಏನೂ ಗೊತ್ತಾಗಲ್ಲ, ಬಾಡಿ ಫ್ರೀಸ್ ಆಗ್ಬಿಡುತ್ತೆ. ಬಟ್ ಈ ಟೈಮಲ್ಲಿ ಅವ್ರು ಹೆಂಗ್ ಹೆಂಗ್ ಸಾಧ್ಯ? ಬರೆಯಲ್ಲ, ಆ ಸೌಂಡ್ ಯಾವಾಗ ಬರುತ್ತೋ ಈ ಗೆಟ್ಸ್ ಅವೇಕನ್. ಓಕೆ ಅವ್ರಿಗೆ ಅವೇಕ್ ಆಗಿ ಅವಾಗ ಸಬ್ ಕಾನ್ಷಿಯಸ್ ಶಿಫ್ಟ್ ಆಗೋಗಿರ. ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಇರುತ್ತಲ್ವ, ಅವಾಗ ಐಡಿಯಾಸ್ ಬರುತ್ತಲ್ವ, ಅದನ್ನ ಬರೀತಾನೆ ಇನ್ವೆನ್ಷನ್ಸ್ ಮಾಡಿದ್ದಾರೆ. ಅಂಡ್ ನಮಗೆಲ್ಲರಿಗೂ ಗೊತ್ತು, ಫೇಮಸ್ ಮ್ಯೂಸಿಕ್ ಆರ್ಟಿಸ್ಟು, ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್ ಅವರು ಹೇಳಿದ್ದಾರೆ, ನನ್ನ ಕನಸಲ್ಲಿ ಬಂದಿರೋ ರಿದಮ್ಸೇ ಬ್ಲಾಕ್ ಬಸ್ಟರ್ ಆಗಿದೆ. ಅಂದರೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಕನಸುಗಳಲ್ಲಿ ಆ ಸಬ್ ಕಾನ್ಷಿಯಸ್ ಮೈಂಡಿಂದ ಡೌನ್ಲೋಡ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ನಿದ್ರೆಯನ್ನು ತ್ಯಾಗ ಮಾಡಿ ನಾವು ಕಷ್ಟಪಟ್ಟರೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ಕೊಳ್ತೀವಿ. ಪ್ರಾಪರ್ ಆಗಿ ನಿದ್ರೆ ಮಾಡಿದ್ರೆ ಒಳ್ಳೆ ಐಡಿಯಾಸ್ ಚಾನಲ್ ಆಗುತ್ತೆ, ಒಳ್ಳೆ ಕ್ರಿಯೇಟಿವ್ ಥಿಂಗ್ಸ್ ಬರುತ್ತೆ, ಒಳ್ಳೆ ಇನ್ವೆನ್ಷನ್ಸ್ ಬರುತ್ತೆ. ಎಲ್ಲಿಂದ ನಾವು ಅಂದರೆ ಸೋರ್ಸ್ ಎಲ್ಲಿಂದ, ಅಲ್ಲಿಂದ ನಾವು ತಗೋಬಹುದು. ನಮ್ಮ ಒಳಗೆ ಇರೋ ಪೊಟೆನ್ಷಿಯಲ್ ಅನ್ನೋದು ಸ್ಲೀಪ್ ಟೈಮಲ್ಲಿ ಮ್ಯಾಕ್ಸಿಮಮ್ ವರ್ಕ್ ಆಗುತ್ತೆ. ಎಷ್ಟೋ ಜನ ನೋಡಿ, ಕನಸುಗಳಲ್ಲಿ ನೆಕ್ಸ್ಟ್ ಡೇ ಏನಾಗುತ್ತೋ ಗೊತ್ತಾಗುತ್ತೆ, ಮುಂದಿನ ದಿವಸದಲ್ಲಿ ಏನೇನು ಬರುತ್ತೋ ಕೆಲವೊಂದು ಜ್ಞಾಪಕ ಬರುತ್ತೆ, ಪಾಸ್ಟ್ ಲೈಫ್ಸ್ ನೋಡ್ತಾರೆ. ಇದೆಲ್ಲ ನೀವು ಫಸ್ಟ್ ಮಲಗಿದ್ರೇನೆ ನಿಮ್ಮ ಸಬ್ ಕಾನ್ಷಿಯಸ್ ಕನೆಕ್ಟ್ ಆಗುತ್ತೆ. ಅದು ಕನೆಕ್ಟ್ ಆಗಿದ ತಕ್ಷಣ ನಿಮ್ಮ ಫುಲ್ ಪೊಟೆನ್ಷಿಯಲ್ ಅಲ್ಲಿ ವರ್ಕ್ ಆಗುತ್ತೆ. ಇದು ಒಂದು ಸೈಡ್. ಅಂದರೆ ಇನ್ನೊಂದು, ನಾವು ಮಲಗಿದ ತಕ್ಷಣ ನರ್ವಸ್ ಸಿಸ್ಟಮ್ ಅನ್ನೋದು ಕಾಮ್ ಆಗಬೇಕು. ಇದೆಲ್ಲ ಆಗಬೇಕು ಅಂದರೆ ಫಸ್ಟ್ ಬ್ರೈನ್ ವೇವ್ಸ್ ಅಂತೀವಿ ನಾವು. ಬ್ರೈನ್ ವೇವ್ಸ್ ಇವಾಗ ನಾವು ಮಾತಾಡ್ತಾ ಇದ್ವಿ, ಇಬ್ಬರು ಬ್ರೈನ್ ವೇವ್ಸ್ ನೋಡಿದ್ರೆ ಬೀಟಾ ಅಲ್ಲಿ ಇರುತ್ತೆ, ತುಂಬ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ, ಬೀಟಾ ವೇವ್ಸ್ ಅಂತೀವಿ. ಅದು ಆಲ್ಫಾಗಿ ಬರಬೇಕು, ಅಲ್ಲಿಂದ ತೀಟಾಗಿ ಬರಬೇಕು, ಅವಾಗೇ ಡೀಪ್ ಸ್ಲೀಪ್ ಸಿಗೋದು.
ಸೊ ಈ ಬ್ರೈನ್ ವೇವ್ಸ್ ಕಾಮ್ ಆಗಬೇಕು ಅಂದರೆ ನಮ್ಮ ಎಮೋಷನ್ಸು, ಸ್ಟ್ರೆಸ್ಸು, ಹಾರ್ಟ್ ರೇಟು, ನಮ್ಮ ಬ್ರೀದಿಂಗ್ ರಿದಮ್ಸು ಎಲ್ಲನೂ ಕಾಮ್ ಆಗಬೇಕು. ಇದೆಲ್ಲ ಆಗಬೇಕು ಅಂದರೆ ಇನ್ ಅ ಡೇ ನಾವು ಏನೇನು ಮಾಡ್ತೀವೋ ಇದರ ಔಟ್ಪುಟ್ಟು ನಮ್ಮ ಸ್ಲೀಪಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಯಾವಾಗ ಈ ಸಬ್ ಕಾನ್ಷಿಯಸ್ ಓಪನ್ ಆಗುತ್ತೋ ಈ 90 ಮಿನಿಟ್ ಸೈಕಲಲ್ಲಿ, ಲಾಜಿಕಲ್ ಸೈಡ್ ಆಫ್ ದ ಬ್ರೈನು ಶಟ್ ಡೌನ್ ಆಗುತ್ತೆ ಫಸ್ಟ್, ಎಮೋಷನಲ್ ಸೈಡ್ ಆಫ್ ದ ಬ್ರೈನು ಓಪನ್ ಆಗುತ್ತೆ. ಅವಾಗ ಕೆಲವೊಂದು ಇನ್ಸಿಡೆಂಟ್ಸ್ ಇರುತ್ತೆ ನಮ್ಮ ಲೈಫಲ್ಲಿ, ಅದು ನಮಗೆ ತುಂಬ ನೋವುಗಳಾಗಿರುತ್ತೆ, ಟ್ರಾಮಾಸ್ ಇರುತ್ತಲ್ವಾ, ಅದು ಕ್ಲೆನ್ಸ್ ಆಗೋ ಟೈಮ್ನು ಅದೇ. ಅದಕ್ಕೆ ನಮ್ಮ ಕನಸುಗಳಲ್ಲೇ ತುಂಬ ನೆಗೆಟಿವ್ ಜಾಸ್ತಿ ಯಾಕೆ ಬರುತ್ತೆ ಅಂದರೆ ಇಟ್ಸ್ ಅ ಕ್ಲೆನ್ಸಿಂಗ್ ಪ್ರಾಸೆಸ್. ನಿದ್ರೆ ಮಾಡೋ ಸಮಯ ನಮ್ಗೆ ಬರೋ ಕನಸುಗಳು ತುಂಬ ಕ್ಲೆನ್ಸಿಂಗ್ ಪ್ರಾಸೆಸ್. ಇದು ತುಂಬ ಜನಕ್ಕೆ ಗೊತ್ತಾಗಲ್ಲ. ನಾನು ಒಂದು 15 ವರ್ಷ ಮುಂಚೆ ಒಂದು ರಿಸರ್ಚ್ ಮಾಡಿದ್ದೀನಿ. ಕಾಯಾ ಅಂಡ್ ಕ್ರಿಸ್ಟಿನ್ ಅಂತ ಇಬ್ಬರು US ಇಂದ ಬಂದರು, ಮೋಸ್ಟ್ಲಿ US ಅಂತ ಅನ್ಕೊಳ್ತೀನಿ. ಅವರು ಒಂದು ಬುಕ್ ಬರೆದಿದ್ರು, ಡ್ರೀಮ್ಸ್ ಅಂತ ಬುಕ್. ಆ ಬುಕ್ ಕಂಪ್ಲೀಟ್ ಬುಕ್ ನಾನು ಓದಿದ್ದೀನಿ. ಆಮೇಲೆ ಅವರು ವರ್ಕ್ಶಾಪ್ ಆಯಿತು ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ, ಅದನ್ನು ಅಟೆಂಡ್ ಮಾಡಿದ್ದೀನಿ. ಅದಾದಮೇಲೆ ಸುಮಾರು ಒಂದು 100 ಪೀಪಲ್ ಡೇಟಾ ತಗೊಂಡು, ಅಂದರೆ ಡೈಲಿ ನಾನು ಹೇಳ್ತಾ ಇದ್ವಿ, ನಿಮಗೆ ಎಸ್ಟರ್ಡೇ ನೈಟ್ ಏನು ಕನಸು ಬಿತ್ತೋ ಅದನ್ನು ಮೆಸೇಜ್ ಮಾಡಿ. ಸೊ ಒಂದೊಂದು ತಗೊಂಡು ನಾನು ಆ 100 ಜನರು ಆಲ್ಮೋಸ್ಟ್ ಒಂದು 20-30 ಡೇಸು ಅವ್ರ ಕನಸುಗಳೆಲ್ಲ ಸ್ಟಡಿ ಮಾಡಿ, ಇವ್ರ ಬುಕ್ಕಲ್ಲಿ ಏನು ಕೊಟ್ಟರು, ಒಂದೊಂದು ಕನಸಲ್ಲಿ ಒಂದೊಂದು ಎಲಿಮೆಂಟ್ನ ಮೀನಿಂಗ್ ಏನು ಅಂತ ಡೀಪ್ ಡೈವ್ ಮಾಡಿ ನೋಡಿದ್ರೆ, ಕೊನೆಗೆ ನನಗೆ ಅರ್ಥ ಆಗಿದೆ ಏನಂದರೆ ಅವ್ರ ಒಳಗೆ ಸ್ಟೋರ್ ಆಗಿರೋ ಅನ್ನೆಸೆಸರಿ ಎಮೋಷನ್ಸೇ ಡ್ರೀಮ್ ಮೂಲಕ ಹೊರಗೆ ಬರ್ತಾ ಇದೆ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಯಾಕಂದರೆ ಆ ಕಾಯಾ ಕ್ರಿಸ್ಟಿಯನ್ ಅಂತ ಯಾರಿದ್ದಾರೋ ಅವ್ರ ಮೇಲೆನೇ ಅವ್ರು ರಿಸರ್ಚ್ ಮಾಡ್ಕೊಂಡೆ. ಡೈಲಿ ಯೂಸ್ ಟು ಸ್ಲೀಪ್ 16 hours ಆ ಡ್ರೀಮ್ಸ್ ಮೇಲೆ ಅವ್ರು ರಿಸರ್ಚ್ ಮಾಡೋಕ್ಕೆ. ಬಟ್ ಆ ಕನಸೆಲ್ಲ ನೋಡಿದ ಮೇಲೆ ನನಗೆ ಗೊತ್ತಾಗಿದೆ ಒಂದು ವಿಷಯ ಏನಂದರೆ, ಬ್ರೈನ್ ಅಂಡ್ ಮೈಂಡ್ ಇಸ್ ಕ್ಲೆನ್ಸಿಂಗ್ ಪ್ರಾಸೆಸ್ಸೇ ಆಗ್ತಾ ಇದೆ ಕನಸುಗಳಲ್ಲಿ. ಸೊ ಇದು ಕ್ಲೆನ್ಸ್ ಆಗಿಲ್ಲ ಅಂದರೆ ಒಳಗೇನೆ ಇರುತ್ತವೆ. ಅಂಡ್ ವಿ ಆರ್ ಕ್ಯಾರಿಯಿಂಗ್ ಅನ್ನೆಸೆಸರಿ ಎಮೋಷನ್ಸ್, ಇದು ಅದೆಲ್ಲ ನಾವು ಕ್ಯಾರಿ ಮಾಡ್ತಾ ಇದ್ರೆ, ನೆಕ್ಸ್ಟ್ ನಮಗೆ ಕನಸುಗಳಿದೆ, ನಮ್ಮ ಕೆಲಸ ಮಾಡ್ತಾ ಇರ್ತೀವಿ, ಥಿಂಕ್ ಮಾಡ್ತಾ ಇದೀವಿ, ಟ್ರಾವೆಲ್ ಮಾಡ್ತಾ ಇರ್ತೀವಿ, ಡೆಸಿಷನ್ ತಗೊಳ್ತಾ ಇದೀವಿ, ಅದರ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಬ್ರೈನ್ ತಾನು ಕ್ಲೀನ್ ಮಾಡ್ಕೋಬೇಕಂದ್ರೂ, ಬಾಡಿ ಪಾರ್ಟು ಒಂದು ತಾನು ರಿಪೇರ್ ಮಾಡ್ಕೋಬೇಕಂದ್ರೂ ನಾವು ಡೀಪ್ ಸ್ಲೀಪು ಹೋಗಲೇಬೇಕು ಎವ್ರಿ ಡೇ ಪ್ರಾಪರ್ಲಿ. ಇದು ನೀವು ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಹೆಲ್ತ್ ನಿಮಗೆ ಬೇಡ ಅಂತ ನೀವು ಡಿಕ್ಲೇರ್ ಮಾಡ್ತಾ ಇರ್ತೀವಿ. ಅ ಸೌಂಡ್ ಸ್ಲೀಪ್ ಇಸ್ ಅ ಸೌಂಡ್ ಬಾಡಿ, ಅ ಸೌಂಡ್ ಬಾಡಿ ಇಸ್ ಅ ಸೌಂಡ್ ಮೈಂಡ್ ಅಂತಾರೆ. ಆ ಸೌಂಡ್ ಸ್ಲೀಪ್ ಬರಬೇಕು, ಬರೀ ರೆಸ್ಟ್ ಮಾತ್ರ ಅಲ್ಲ, ಸೌಂಡ್ ಸ್ಲೀಪ್. ಇದಕ್ಕೆ ಏನೇನು ಮಾಡಬೇಕು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಓಕೆ, ಈಗ ಸಬ್ ಕಾನ್ಷಿಯಸ್ ಅಲ್ಲಿ ನಿದ್ದೆಗೆ ಸಂಬಂಧಪಟ್ಟಂತ ಕೆಲವು ಡೌಟ್ಸ್ಗಳು, ಕೆಲವೊಂದ್ಸಾರಿ ಕೆಲವರಿಗೆ ವಿಚಿತ್ರವಾದಂಥ ಕನಸುಗಳು ಬರ್ತಿರುತ್ತೆ. ಕೆಲವರಿಗೆ ಯಾರೋ ಮನೆ ಹತ್ತಿರದವರು ಯಾರನ್ನ ತೀರ್ಕೊಂಡಿದ್ದವರು, ಅವ್ರ ಅಜ್ಜಿ ತಾತನೋ ತಂದೆ ತಾಯಿನ ಯಾರನೋ ಹೋಗಿದ್ರೆ ಅವರು ಕಾಣಿಸ್ತಾ ಇರ್ತಾರೆ. ಇನ್ನು ಕೆಲವರಿಗೆ ದೆವ್ವಭೂತ ಥರ ಕನಸುಗಳು, ಇನ್ನು ಕೆಲವರಿಗೆ ಏನೋ ಕನಸಲ್ಲಿ ಫಿಸಿಕಲ್ ರಿಲೇಷನ್ ಮಾಡ್ತಿದ್ದ ಅಂದರೆ ನೀವು ಇಂಟಿಮೆಸಿಲಿ ಇರಂಗೆ ಕನಸುಗಳು, ಇನ್ನು ಕೆಲವರಿಗೆ ಹಾವುಗಳು, ಅನ್ಸ್ಕೆ ಏನೇನೋ ವಿಚಿತ್ರ ಕನಸುಗಳೆಲ್ಲ ಬರುತ್ತಲ್ಲ. ಈ ಕನಸುಗಳೆಲ್ಲ ಅವರ ಪಾಸ್ಟ್ ಲೈಫ್ ಅಂತನ, ಅಥವಾ ಅವತ್ತು ಲೈಫಲ್ಲಿ ಏನು ನಡೆದಿತ್ತು ಅಂತನ, ಅಥವಾ ಒಂದು 6 months 1 year ಇಂದ ಏನು ನಡೀತಾ ಇದೆ ಅಂತನ, ಏನದು ರಿಲೀಸ್ ಆಗೋದು? ಇದು ಮೂರೂ ಇದೆ ಆ್ಯಕ್ಚುಲಿ. ಯಾಕಂದರೆ ಇವು ಅಟ್ರಾಕ್ಟ್ ವಾಟ್, ನಾವು ಯಾವುದನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ. ನಮಗೆ ಭಯಗಳು ಜಾಸ್ತಿ ಇದ್ರೆ ಒಳಗೆ ಯಾವ ಲೋಯರ್ ಡೈಮೆನ್ಷನ್ಸ್ ಏನಿದೆಯೋ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ವಿಜುವಲ್ ಪಾರ್ಟ್ ಆಫ್ ದ ಬ್ರೈನ್ ಅದನ್ನೇ ನಿಮಗೆ ವಿಷನ್ಸ್ ಆಗಿ ತೋರಿಸ್ತಾ ಇದೆ. ಓಕೆ, ಈಗ ಮೋಟರ್ ಬ್ರೈನ್ ಅಂತಾರೆ, ವಿಜುವಲ್ ಬ್ರೈನ್ ಅಂತಾರೆ, ಲಾಜಿಕಲ್ ಬ್ರೈನ್ ಅಂತಾರೆ, ಎಮೋಷನಲ್ ಬ್ರೈನ್ ಅಂತಾರೆ. ಇದೆಲ್ಲ ಡಿಫರೆಂಟ್ ಪಾರ್ಟ್ಸ್. ಸೊ ಲಾಜಿಕ್ ಅನ್ನೋದು ಶಟ್ ಡೌನ್ ಆಗಿದೆ. ಅದಕ್ಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಡ್ರೀಮ್ ಯಾಕೆ ಬಂದಿದೆ, ಲಾಜಿಕ್ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಇಟ್ ಇಸ್ ಪ್ಯೂರ್ಲಿ ಎಮೋಷನ್, ದ ರೈಟ್ ಸೈಡ್. ಸೊ ಅಜ್ಜಿ ತಾತ ಬಂದರು, ಕಾಣಿಸ್ಕೊಂಡ್ರು, ಇದ್ರ ಮೇಲೆ ಯಾರಿಗೂ ಕ್ಲಾರಿಟಿ ಇರಲ್ಲ. ಇದು ಡ್ರೀಮಲ್ಲಿ ಬಂದಿದೆ, ಬಟ್ ಇದು ನಿಜಾನ, ಅವ್ರು ನಿಜವಾಗಿ ಬಂದ್ರ, ಇಲ್ಲಾಂದ್ರೆ ನನ್ನ ಮೈಂಡ್ ಏನಾದ್ರು ಕ್ರಿಯೇಟ್ ಮಾಡಿರ ಗೊತ್ತಾಗಲ್ಲ. ಬಟ್ ಕೆಲವೊಬ್ಬರು ನೋಡಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಬರುತ್ತೆ. ಅಂದ್ರೆ ಅವರು ಏನೋ ಅವ್ರಿಗೆ ಒಂದು ವಿಷಯನೇ ಗೊತ್ತಿಲ್ಲ, ಬಟ್ ಅವ್ರ ಕನಸಲ್ಲಿ ಯಾರೋ ಬಂದು ಏನೋ ಹೇಳಿದ ತಕ್ಷಣ ಇವ್ರು ವೆರಿಫೈ ಮಾಡಿದ್ರೆ ಅದು ಪ್ರೂವ್ ಆಗಿರುತ್ತೆ. ಅವಾಗ ಅದು ಅರ್ಥ ಆಗಲ್ಲ ಯಾರಿಗೂ, ಇದು ಎಲ್ಲಿಂದ ಬರ್ತಾ ಇದೆ, ಈ ವಿಷಯ ನನಗೆ ಗೊತ್ತಿಲ್ಲ, ಬಟ್ ಈ ವಿಷಯ ಅವ್ರು ಹೇಳಿರೋದು ಕರೆಕ್ಟಾಗಿ ನಡೆಯುತ್ತೆ.
ಇವಾಗ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಆದ್ಮೇಲೆ ಕನ್ಫ್ಯೂಷನ್ ಶುರುವಾಗುತ್ತೆ. ಈ ಕನ್ಫ್ಯೂಷನ್ ಅನ್ನೋದು ಕ್ಲಾರಿಟಿ ಬರಬೇಕಂದ್ರೆ ಸ್ಪಿರಿಚುವಾಲಿಟಿ ಒಂದೇ ಆನ್ಸರ್ ಕೊಡುತ್ತದೆ ಅದಕ್ಕೆ. ಬರೀ ನಾವು ಫಿಸಿಕಲ್ ಅನಾಟಮಿ ಮಾತ್ರ ನೋಡಿದ್ರೆ ಆನ್ಸರ್ ಸಿಗಲ್ಲ. ಈಗ ಕನಸುಗಳು ಬರ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ ಅಂತ ತುಂಬಾ ಜನ ಸಮ್ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತಾರೋ, ಏನೇನೋ ಹರ್ಬಲ್ಸ್ ಇದೆಲ್ಲ ತಗೊಳ್ತಾರೋ, ಬಟ್ ಆದ್ರೂ ಸ್ಲೀಪ್ ಇಶ್ಯೂ ಸಾಲ್ವ್ ಆಗಲ್ಲ. ಯಾಕಂದ್ರೆ ಸ್ಲೀಪ್ ಅನ್ನೋದು ಇಟ್ಸ್ ವೆರಿ ಮಚ್ ಹೈಲಿ ರಿಲೇಟೆಡ್ ಓನ್ಲಿ ಟು ಯರ್ ಎಮೋಷನ್ಸ್. ಫಸ್ಟ್ ಈ ಹಾವುಗಳು ಯಾಕೆ ಬರುತ್ತಂದ್ರೆ ಅದಕ್ಕೆ ತುಂಬಾ ಕಾರಣಗಳಿದೆ. ನಮ್ಮೊಳಗೆ ಭಯ ಇದ್ರೆ ಆ ಭಯ ರಿಲೀಸ್ ಆಗುತ್ತೆ. ಕನಸುಗಳಲ್ಲಿ ಆ ಡೀಪ್ ಸ್ಲೀಪಲ್ಲಿ ಭಯಗಳು ರಿಲೀಸ್ ಆಗೋ ಸಮಯ ಅದು ಪಿಕ್ಟೋರಿಯಲ್ ಆಗಿ ಅದು ಹಾವುಗಳ ತರ ಕಾಣಿಸ್ತು. ಅವಾಗ ನಾವು ಇಮಿಡಿಯೇಟ್ ಏನು ಅನ್ಕೊಂತೀವಿ, ಏನೋ ನಾಗಸರ್ಪ, ನಾಗದೋಷ, ಏನೋ ಅದು ಇದು ಅಂತ ನಾವು ಡಿಕ್ಲೇರ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಒಂದು ವಿಷನ್ ಬಂದ್ಮೇಲೆ ಏನೋ ಒಂದು ನಾವು ಕನ್ಕ್ಲೂಡ್ ಮಾಡಲೇಬೇಕು, ಇಲ್ಲಾಂದ್ರೆ ನಮಗೆ ಅದು ಸಮಾಧಾನ ಆಗಲ್ಲ. ಸೊ ಸಮಾಧಾನ ಆಗಲ್ಲ ಅಂತ ಏನೋ ಒಂದು ಆಗ್ಬಿಡ್ತೀವಿ ನಾವು. ಬಟ್ ಆಕ್ಚುಯಲ್ ರೀಸನ್ ಎಷ್ಟೋ ಇರುತ್ತೆ. ಅಂಡ್ ನಮ್ಮ ಕುಂಡಲಿನಿ ರೈಸ್ ಆಗೋ ಸಮಯನೂ ಹಾವುಗಳು ಕಾಣಿಸ್ತು. ಇಲ್ಲಾಂದ್ರೆ ನಿಜವಾಗಿ ಏನಾದ್ರು ಹಾವುಗಳಿಗೆ ನಾವು ಹಾನಿ ಮಾಡಿದ್ರೆ ಆ ಒಂದು ಶಾಪನೂ ಕಾಣಿಸ್ತೆ. ಇಲ್ಲಾಂದ್ರೆ ಬೇರೆ ಒಂದು ಮಾಸ್ಟರ್ಸ್ ಅಂತನೋ ಒಂದು ದೇವತೆಗಳನ್ನೋ ಹಾವು ರೂಪನೋ ಬರ್ಬೋದು. ಸೊ ಇದು ಅರ್ಥ ಮಾಡ್ಕೋಬೇಕಂದ್ರೆ ಅದಕ್ಕೆ ಸ್ಪಿರಿಚುವಲ್ ಡೆಪ್ತ್ ಇರಬೇಕು. ಇಲ್ಲಾಂದ್ರೆ ನಾವು ಒಂದು ನೋಡಿ ಒಂದಕ್ಕೆ ಡಿಕ್ಲೇರ್ ಮಾಡ್ಬಿಡ್ತೀವಿ. ಅದೇ ತರ ನಮ್ಮ ಭಯಗಳು ಏನಿದೆಯೋ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ಇವಾಗ ಈ ಹಾರರ್ ಮೂವೀಸು ಇದೆಲ್ಲ ನೋಡಿ ನೋಡಿ ನೀವು ಮಲಗಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಒಳಗಿರೋ ಭಯಗಳನ್ನ ಜಾಸ್ತಿ ಆಗಿದೆ ಅಲ್ವಾ, ಮಾಡಿ 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 ನೀವು ಮಲಗಿದ್ರೆ ಮತ್ತೆ ಅದು ಯಾರು ರಿಲೀಸ್ ಮಾಡ್ತಾರೆ, ಅದು ಯಾವಾಗ ರಿಲೀಸ್ ಆಗುತ್ತೆ, ಇದೇ ಆಗುತ್ತೆ. ಅಂಡ್ ನಾವು ಯಾರ ಜೊತೆ ಇದೀವೋ ಅದು ತುಂಬಾ ಇಂಪಾರ್ಟೆಂಟ್. ಇದು ಎಲ್ಲ ಪಾಡ್ಕಾಸ್ಟ್ ಅಲ್ಲಿ ಎಲ್ಲ ಕೇಳ್ತಾ ಇರ್ತೀವಿ, ದ 4-5 ಪೀಪಲ್ ಅರೌಂಡ್ ಯು ಮ್ಯಾಟರ್ಸ್ ಎವ್ರಿಥಿಂಗ್ ಅಂತ. ಯಾವ ಇನ್ಫಾರ್ಮೇಶನ್ ಒಳಗೆ ಹೋಗ್ತಾ ಇದೆ. ಇವಾಗ ನಮ್ಮೆಲ್ಲರಿಗೂ ಗೊತ್ತು, ಒಂದು ರೀಲ್ಸ್ ಅನ್ನೋದು ಯಾವ ರೀಲ್ ಮೇಲೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವೋ ಆಟೋಮೆಟಿಕ್ ಆಗಿ ರೆಕಮೆಂಡ್ ಮಾಡುತ್ತೆ. ನೀವು ಭಯ ಕೊಡೋದೇ ನೋಡ್ತಾ ಇದ್ರೆ ಏನಾಗುತ್ತೆ, ನಿಮ್ಗೆ ಇದೇ ಅಲ್ವಾ ಇಷ್ಟ, ಅದೇ ತೋರಿಸ್ತೀನಿ ಅಂತ ಅದೇ ತೋರಿಸ್ತಾ ಇರುತ್ತೆ. ನಾವು ನೋಡ್ತಾ ಇದೀವಿ, ಅದು ಒಳಗೆ ಸ್ಟೋರ್ ಆಗ್ತಾ ಇದೆ, ಬಟ್ ಅದು ಯಾವಾಗ ಕ್ಲೆನ್ಸ್ ಆಗುತ್ತೆ, ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್. ನಿಮ್ ಸೋಷಿಯಲ್ ಮೀಡಿಯಾನೇ ನಿಮ್ ಬಂಡವಾಳ ಹೇಳುತ್ತೆ. ಅಂದ್ರೆ ನಾನು ಕೆಲವೊಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಗಾರಿದಮ್ ಎಲ್ಲ ಸ್ಟಡಿ ಮಾಡಿದ್ರೆ ಈಗ ನಮ್ಮ ಬಗ್ಗೆನೂ ನಮಗೆ ಅಷ್ಟು ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ಗೆ ಗೊತ್ತು, ಫೇಸ್ಬುಕ್ ಗೊತ್ತು, ಅಷ್ಟೊಂದು ಪಾಯಿಂಟ್ಸ್. ಆಕ್ಚುಲಿ ನಮ್ಮ ಡ್ರೆಸ್ ಕಲರು, ನಮ್ಮ ಟೈಮಿಂಗ್ಸು, ಲೈಫ್ ಸ್ಟೈಲು, ಏನ್ ಮಾಡ್ತೀವಿ, ಮಾತಾಡ್ತೀವಿ, ಪ್ರತಿಯೊಂದೂ ದೇನೋ ಬೆಟರ್. ಅದೇ ಅವ್ರ ಮೇನ್ ಬಿಸ್ನೆಸ್. ಅದಕ್ಕೆ ನಾವು ಕಾನ್ಶಿಯಸ್ ಆಗಿ ಚೂಸ್ ಮಾಡ್ಕೋಬೇಕು, ನಾನು ಏನ್ ನೋಡ್ತಾ ಇದ್ದೀನಿ, ಯಾವ ಇನ್ಫಾರ್ಮೇಶನ್ ಒಳಗೆ ಹೋಗ್ತಾ ಇದೆ. ಹೋಗಿದ್ಮೇಲೆ ಅದು ಬಿಡಲ್ಲ ಅಲ್ವಾ, ಸ್ಟೋರ್ ಆಗಿದೆ. ಬಟ್ ಬ್ರೈನ್ ಅದನ್ನ ಆಚೆ ತಳ್ಬೇಕು, ಮೈಂಡ್ ಕ್ಲೆನ್ಸ್ ಮಾಡ್ಕೋಬೇಕು. ಅದು ಯಾವಾಗ ಆಗುತ್ತೆ ಅಂದ್ರೆ ಇಫ್ ಯುವರ್ ಸ್ಲೀಪ್ ಸೈಕಲ್ ಇಸ್ ಪ್ರಾಪರ್.